ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಸ್ತುನ ಮುಟ್ಟುಗೋಲು ಹಾಕ್ಲಿಕ್ಕೆ, ಜಪ್ತಿ ಮಾಡಲಿಕ್ಕೆ ಆ ಪ್ರಕರಣದ ತನಿಖಾಧಿಕಾರಿಗೆ ಅಧಿಕಾರ ಇದೆ. ಅಂದ್ರೆ ಆ ಪ್ರಕರಣದಲ್ಲಿ ಭಾಗಿಯಾಗಿರೋ ವಸ್ತುಗಳು ಯಾವುವು ಅಂದ್ರೆ, ನೀವು ಅದಕ್ಕೆ ಬಳಸಬಹುದಂತ ವಸ್ತುಗಳು, ವಾಹನ, ಮನೆ ಇತ್ಯಾದಿ ಯಾವುದೇ ಆ ಅಫೆನ್ಸಿಗೆ ಇನ್ವಾಲ್ವ್ ಆಗಿರೋ ವಸ್ತುಗಳು, ಮನೆನೂ ಸೇರಿಸಿ ಅದೀಗ ವೆಹಿಕಲ್ ಯೂಸ್ ಮಾಡಿದ್ರೆ ವೆಹಿಕಲ್ನ ಜಪ್ತಿ ಮಾಡಿ ಅದನ್ನ ಕೋರ್ಟಿಗೆ PF ಹಾಕಲ್ಲ, ಆ ವರದಿನ ಕೋರ್ಟಿಗೆ ಕೊಡಲ್ಲ, ಅದನ್ನ AC ಅವ್ರಿಗೆ ಕೊಡ್ತಾರೆ. ವೆಹಿಕಲ್ಲು ಮತ್ತೆ ಮನೆನ ಜಪ್ತಿ ಮಾಡಿದ್ರೆ ಅದು ಸಮಸ್ಯೆ ಆಗುತ್ತೆ. ಈಗ ವೆಹಿಕಲ್ ಜಪ್ತಿ ಮಾಡಿದ್ರೆ 5 ಲಕ್ಷ ವ್ಯಾಲ್ಯೂಯೇಷನ್ ಆಗ್ತಾರೆ ಅನ್ಕೊಳ್ಳಿ. 5 ಲಕ್ಷದ ಸಮಾನವಾದ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಆ ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ಕೆ ಹೋಗ್ಬೇಕು. ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ಕೆ ಮಿನಿಮಮ್ 2 ರಿಂದ 3 ತಿಂಗಳು ಕಾಲಾವಕಾಶನ ಕೇಳ್ತಾರೆ AC ಅವರು. ಅದು AC ಅವರಿಗೆ ಅಧಿಕಾರ ಇರೋದು. ಮತ್ತೆ ಮನೆ ಏನಾದ್ರೂ ಜಪ್ತಿ ಮಾಡಿದ್ರೆ, ಈಗ ಮನೆಗೆ 10 ಲಕ್ಷ 15 ಲಕ್ಷ ವ್ಯಾಲ್ಯೂಯೇಷನ್ ಏನಾದ್ರೂ ಹಾಕಿದ್ರೆ, ಮನೆ ಜಪ್ತಿ ಮಾಡಿ ಏನಾದ್ರು ಹಾಕಿದ್ರೆ ಅದನ್ನು ಸತ ಮಾಜರ್ ಮೂಲಕ ಏನು ವರದಿನ ನಾವು AC ಅವ್ರಿಗೆ ಕೊಡ್ತೀವಿ, AC ಅವರು ಅದನ್ನ ರಿಲೀಸ್ ಮಾಡ್ಲಿಕ್ಕೆ 15 ಲಕ್ಷ ವ್ಯಾಲ್ಯೂಯೇಷನ್ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಅದು ತನಿಖೆ ಆಗೋವರೆಗೂ, ತನಿಖೆ ಏನಾದ್ರು ಆಗಿ ತನಿಖೆ ಮುಗಿದು ಕೋರ್ಟ್ ಅಲ್ಲಿ ಏನಾದ್ರು ಅದ್ರ ಪ್ರೂವ್ ಆದ್ರೆ ಆ ಜಾಗ ಮತ್ತೆ ಇದನ್ನ ಸರ್ಕಾರ ಮುಟ್ಗೋಲು ಹಾಕಿಣತ್ತೆ. ಆ ಜಾಗನ ನೀವು ರಿಲೀಸ್ ಮಾಡಿಸಬೇಕು ಅಥವಾ ಜಾಗನ ಮತ್ತೆ ತಗೋಬೇಕು ಅಂತ ಹೇಳಿ ಮೇಲ್ಮನವಿ ಹೋದ್ರೆ ಇವ್ರ ಹತ್ರ, AC ಅವ್ರ ಹತ್ರ, ಅದು ಸಮನಾದ ದುಡ್ಡನ್ನ ಕಟ್ಬರ್ರಿ ಅಂತ ಹೇಳ್ತಾರೆ. 15 ಲಕ್ಷ 10 ಲಕ್ಷ ಅಮೌಂಟ್ ನ ಸಮನಾದ ದುಡ್ಡು ಎಲ್ಲಿಂದ ಕಟ್ಲಿಕ್ಕೆ ಸಾಧ್ಯ? ನಮ್ಮ ESP ಸಾಹೇಬರು ಈಗಿರೋವರೆಗೂ ಕಾಯ್ದೆ ಹೇಗಿದೆ ಅದನ್ನ ಮೂಲ ಇದರಲ್ಲಿ ನೀವು ಜಾರಿ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಇದನ್ನ ನೀವು ಮುಖಂಡರಾದವರು ತಿಳುವಳಿಕೆ ಹೇಳಿ ಅದನ್ನ ನೀವು ಅವ್ರಿಗೆ ಸ್ವಲ್ಪ ಸರಿದಾರಿ ತರಬೇಕು ಅನ್ನೋದು, ಹೇಳ್ಬೇಕು ಅನ್ನೋದು ನಿಮ್ಮಲ್ಲಿ ನಮ್ದು ಕಳಕಳಿಯ ಪ್ರಾರ್ಥನೆ. ನೀವು ಅವ್ರಿಗೆ ಮನವರಿಕೆ ಮಾಡಿಕೊಡಿ. ಈಗೀಗೆ ಕಾಯ್ದೆಯಲ್ಲಿ ಬದಲಾವಣೆ ಇದೆ, ತುಂಬಾ ಟಫ್ ಇದೆ. ನೀವು ಅಂತ ಏನಾದ್ರು ಇದ್ರೆ ಏನೇ ಮಾಡೋದಿದ್ರು ಲೀಗಲ್ ಆಗಿ ಮಾಡಿ. ಈಗ ಒಂದು ಜಾನುವಾರನ ಏನಾದ್ರು ತರ್ಲಿಕ್ಕಿದ್ರೆ ಲೀಗಲ್ ಆಗಿ ಮಾಡಿ, ಯಾರಿಗಾದ್ರು ಕೊಡ್ಲಿಕ್ಕಿದ್ರೆ ಲೀಗಲ್ ಆಗಿ. ಕಾಯ್ದೆನ ಸ್ವಲ್ಪ ತಿಳ್ಕೊಂಡು ಏನು ಕಾಯ್ದೆ ಕಾಲಮಲ್ಲಿ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳಿ ನೀವು ಮುಖಂಡರುಗಳು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ತಿಳಿ ಹೇಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ನಮ್ಮ ಠಾಣೆ ವತಿಯಿಂದ ನಿಮ್ಮಲ್ಲೆಲ್ಲ ಪ್ರಾರ್ಥನೆ. ಹೇಳ್ತೀರಾ ನೀವೆಲ್ಲವಾ? ಗೊತ್ತಾಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಾದ್ರು ನಿಮಗೆ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ನನ್ನ ನಾಲೆಡ್ಜ್ ಇರೋದನ್ನ ನಾನು ನಿಮಗೆ ಹೇಳ್ತೀನಿ.